ತಿಳಿಸೋಕ್ಕೋಸ್ಕರ ಇಲ್ಲಿ ಎಲ್ಲ ಬಂದು ಒಕ್ಕಟ್ಟಾಗಿ ಮಾತಾಡ್ತಾ ಇದೀವಿ. ಕಾರಣ ಏನಂದ್ರೆ ನಮ್ಮ ಹತ್ರ ಕಾಲುವೆ ಇಲ್ಲ, ಒಂದು ರೋಡ್ ಇಲ್ಲ, ಲೈಟ್ ಇಲ್ಲ, ನೀರಿಂದು ವ್ಯವಸ್ಥೆ ಇಲ್ಲ. 2002ರಲ್ಲಿ ಕಾಲೋನಿ ಸ್ಟಾರ್ಟ್ ಆಗಿ ಇಷ್ಟೊಂದು ದಿವಸ ಆಗಿದೆ. ನಮ್ಮ ವಾರ್ಡ್ ನಂಬರ್ 28ಗೆ ಯಾವ ಕಾರ್ಪೊರೇಟರ್ ಆಗಲಿ ಯಾರೂ ಆಗಲಿ ದೊಡ್ಡ ಮೇಲಧಿಕಾರಿಗಳು ಗಮನ ಕೊಡ್ತಾ ಇಲ್ಲ. ಯಾಕೆಂದರೆ ಭಾಳ ಒಂದು ಡೆಲಿವರಿ ಪೇಷಂಟ್ ಅಲ್ಲಿಂದ ರೋಡ್ ಮೇಲೆ ಹೋಗ್ಬೇಕಂದ್ರೆ ಮೊನ್ನೆ ದಾರಿಗೆ ಡೆಲಿವರಿ ಆಗೋಯ್ತು. ಏನು ಮಾಡಬೇಕು? ಡೆಲಿವರಿ ಆಯ್ತು ಸ್ವಾಮಿ, ಒಳ್ಳೇದಾಯ್ತು. ಸತ್ತಿದ್ರೆ ಏನಾಗಿರ್ಬೋದು? ಅಷ್ಟೊಂದು ಕೆಟ್ಟದಾಗಿದೆ. ಸ್ವಲ್ಪ ಬರೀ ನೀವು ಯಾಕೆ ಬರ್ತಾ ಇಲ್ಲ? ನೀವು ಸ್ಲಮ್ ಏರಿಯಾಗಳಿಗೆ ನೀವು ಯಾಕೆ ಬರ್ತಾ ಇಲ್ಲ? ಏನೈತೆ ನಿಮ್ಗೆ ಪ್ರಾಬ್ಲಮ್? ಏನಾಗಿದೆ ಸ್ಲಮ್ ಏರಿಯಾಗೆ ಬಂದು ಡೆವಲಪ್ ಮಾಡೋಕ್ಕೆ? ಕಾರಣ ಏನ್ರಿ? ಎಷ್ಟೋ ಸಲ ನಿಮಗೆ ಮೆಮೊರಾಂಡಮ್ ಕೊಡ್ತಾ ಇದೀವಿ, ಎಷ್ಟೋ ಸಲ ಇದು ಮಾಡ್ತೀವಿ. ಪ್ರತಿಯೊಂದು ಕಾಮಗಾರಿ ಕೊಡ್ತಾ ಇದ್ದೀರಾ, ಒಂದು ದಿವಸ ಇಲ್ಲಾಂದ್ರೆ 2 ಗಂಟೆ ನಡೀತೆ, ಬಂದಾಗುತ್ತೆ. ಆಮೇಲೆ ವಾಟರ್ ಟ್ಯಾಂಕ್ ಮಾಡಕ್ಕೆ 4 ತಿಂಗಳ ತಗೊಂಡಿರಿ. ನೀರಿಲ್ಲಾರ್ದಾಗ ಜನರು ಹಂಗೆ ಒದ್ದಾಡಿದ್ರು. 4 ತಿಂಗಳ ಆದ್ಮೇಲೆ ವಾಟರ್ ಟ್ಯಾಂಕ್ ಚಾಲಾಯ್ತು. ಒಂದೇ ಒಂದು ತಾಸು ನೀರು ಬಂತು, ಪೈಪ್ ಹೊಡೆದಿತ್ತು. ಮರು ದಿವಸ ಮತ್ತೆ ರಿಪೇರಿ ಮಾಡಿದ್ರು, ಮತ್ತೆ ಹೊಡೆದಿತ್ತು, ಮತ್ತೆ ಮೆಮೊರಾಂಡಮ್ ಕೊಟ್ಟಿದ್ವಿ. ದಿವಸ ಮಾಡ್ತಾ ಇದ್ರಿ. ಅದ್ರಾಗ ಏನು ಮೇನ್ ಪ್ರಾಬ್ಲಮ್ ಐತೆ ಅಂತ ನೀವು ಕಂಡಿಡ್ದು ಅದಕ್ಕೆ ಸರಿ ಮಾಡಿರ್ತಾನೆ. ಏನು ಮಾಡ್ತಿಲ್ಲ. ನಮ್ಗೆ ಏನು ಬೇಕು? ಕಾಲುವೆ ಬೇಕು, ನೀರು ಬೇಕು, ಸ್ಟ್ರೀಟ್ ಲೈಟ್ ಬೇಕು, ಚರಂಡಿ ಬೇಕು. ಈ ತರ ಮಾಡ್ರಿ. ಬರ್ರಿ, ಮಳೆ ಬಂದ್ರೆ ಮನೆಗೆ ನೀರು ಹೋಗ್ತಂತೈತೆ, ಹೊರಗೆ ಬರಕ್ ಮನ್ಸಾಗಲ್ಲ. ಇಷ್ಟೊಂದು ಕೆಟ್ಟದಾಗೈತೆ ನಮ್ಮ ಆಶ್ರಯ ಕಾಲೋನಿ. ನೋಡ್ರಿ, ನಮ್ಮ ದೊಡ್ಡವ್ರು ಹೇಳಿದ್ರು, ನಮ್ಮ ಆಶ್ರಯ ಕಾಲೋನಿ ಹೆಸರು ಹೇಳಿದ್ರೆ ಕಾಲುವೆ ಇಲ್ಲ, ನೀರಿಲ್ಲ, ನಿಮ್ಮ ಓಣಿಗೆ ಯಾರು ಮಗಳು ಕೊಡ್ತಾರೆ? ಕನ್ಯೆ ಕೊಡ್ತಾರೆ. ಕನ್ಯೆ ಕೊಡಲ್ಲ, ನೀವು ಏರಿಯಾ ಬಿಡ್ರಿ ಅಂತ ಹೇಳ್ತಾ ಇದೀರಿ. ನಮ್ಮ ಸಾಹೇಬರು ಬಂದಾರೆ, ಮೆಮೊರಾಂಡಮ್ ಕೊಟ್ಬಿಟ್ಟು ನಾವು ಈ ಕಾರ್ಯಕ್ರಮ ಮುಗಿಸ್ತೀವಿ. ಧನ್ಯವಾದ.